ಅರ್ಜುನ, ಶ್ರೀಹರಿ. ಯಾಕೆ ಹೀಗೆ? ಯಾವುದು? ನನಗೂ ಅದೇ ಆಶ್ಚರ್ಯ, ಯಾವುದು ಅಂತ. ನೀನೇ ಪ್ರಶ್ನೆಗೆ ಮೂಲ. ನಾನು ಏನಾದರೂ ಪ್ರತಿಕ್ರಿಯೆ ಕೊಡಬೇಕಾದ ಎರಡನೇ ಸ್ಥಾನೀಯ. ಯಾಕೆ ಹೀಗೆ ಅಂತ ಕೇಳಿದಾಗ ಯಾವುದು ಹೇಗೆ ಅಂತ ಕೇಳಬೇಡ. ಛೇ, ನಿಮ್ಮ ಹೋರಾಟದ ಬಲುಹು ಏನು? ಅದು ನೋಡ್ತಾ ಇದ್ದವನು ನಾನು. ಪ್ರಶ್ನೆ ಉತ್ತರ ಅಲ್ಲ, ಕೆಲವು ಸಲ ಉತ್ತರಕ್ಕೆ ಪ್ರಶ್ನೆ. ಏನು ಏನು ಬರೇ ಶರಗಳು ಮಾತ್ರ ಅಲ್ಲ, ಮಾತಿನ ಶರಗಳು. ನಿಬ್ಬೆರಗಾಗಿದ್ದೆ ನಾನು. ಇಷ್ಟು ದಿವಸದ ಯುದ್ಧದಲ್ಲಿ ಈ ರೀತಿಯದಾದಂತಹ ಯುದ್ಧವನ್ನು ಕಂಡವನಲ್ಲ, ಅನುಭವಿಸಿದವನು ಅಲ್ಲ ನಾನು. ಶಬ್ದಾರ್ಥ ಅಲ್ಲ, ಧ್ವನಿ. ಸಾರ್ಥಕವಾಯಿತು ನನ್ನ ಪ್ರಯತ್ನ, ನಮ್ಮ ಪ್ರಯೋಗ ಅಲ್ವೋ? ಆಗಸದಲ್ಲೂ ಹಾಗೆ ದೇವತೆಗಳೆಲ್ಲ ಮುಗೀತದೆ ನನ್ನ ಕಡೆಗೆ. ಇಲ್ವೋ? ರಾಕ್ಷಸರು ಆ ಕಡೆ ಇದ್ದಾರ ಇಲ್ವೋ? ಇದ್ದಾರಪ್ಪ. ಹಾಗಿದ್ದಾಗ ಇಷ್ಟು ದಿವಸ ಇಲ್ಲದ ಈ ಒಂದು ವ್ಯವಸ್ಥೆ ಈ 17ನೇ ದಿವಸಕ್ಕೆ ಸಮನಿಸಿತು ಅಂತಾದಾಗ ಏನು ಏನು ಸಂಭ್ರಮ ಇರಬೇಕಿತ್ತು. ಎಲ್ಲರ ಮನದಲ್ಲಿ ಸಂಭ್ರಮ ಇವತ್ತು ನನ್ನ ಅಲಿದಾಡುತ್ತಾ ಇದ್ದಾಗ ನೀನೊಬ್ಬ ನೆಲನೋಟಕನ. ಅದೇ ಇನ್ನೇನು ಮುಗೀತು ಒಂದು ತುರ್ಯಾವಸ್ಥೆಗೆ ಬರ್ತದಲ್ಲ ಯಾವುದೇ ಒಂದು ನಾಟಕ ಇರಲಿ. ಇಲ್ಲಿಯವರೆಗೆ ಉತ್ಸಾಹಿತನಾಗಿದ್ದವನು, ಇಲ್ಲಿಯವರೆಗೆ ಈಗ ನೀನು ಆಡಿದಂತೆ ಅದಕ್ಕೆ ಪೂರಕವಾಗಿ ಕಾರ್ಯನಿರ್ವಹಿಸಿದವನು, ಅವನೇ ಈಗ ಹೀಗೆ ಇದ್ದಾನೆ. ಅವನೇ ಈಗ ಹೀಗಿದ್ದಾನೆ. ಅವನೇ ಅಲ್ವಾ? ಹಾಗಾದರೆ ಮೊದಲು ನಾನು ಹೋರಾಡಿದ್ದು ವೈಭವೀಕರಣದ ನೆಲೆಯಲ್ಲಿ ಕಂಡದ್ದು ಸತ್ಯವೇ? ಹೌದು. ಈಗ ಹೀಗಿದ್ದಾನೆ. ನಾಟಕ ಒಂದು ನಡೆಯುತ್ತದೆ. ಇನ್ನೇನು ಕೊನೆಯ ಹಂತ ಬಂದಾಗ ಒಂದು ಉತ್ಕೃಷ್ಟವಾದ ಒಂದು ಸಂದೇಶವನ್ನು ಕೊಡಬೇಕು ಅಂತ ಆದಾಗ ನಾಯಕನಾದವನಿಗೆ ಏನೋ ಒಂದು ಮನಸ್ಥಿತಿ ಬದಲಾಗಿ ಆ ನಾಟಕ ಕಳಪೆಯಾದಾಗ, ಪಾತ್ರದ ತಾದಾತ್ಮ್ಯತೆಯನ್ನು ಕಳಕೊಂಡು ವ್ಯಕ್ತಿಯಾಗಿ ಪಾತ್ರ ಬಿಟ್ಟಾಗ ಏನಾಗ್ತದೆ? ಕಳಪೆ ಆಗ್ತದೆ ಅಲ್ವೋ? ಪಾತ್ರವೂ ಸಾಯ್ತದೆ, ಪರೋಕ್ಷವಾಗಿ ಪಾತ್ರಧಾರಿಯೂ ಸಾಯುವುದಿಲ್ವೋ? ನಾಟಕವೇ ಸಮಗ್ರವಾಗಿ ರಸಭಂಗಕ್ಕೆ ಒಳಗಾಗುತ್ತದೆ ಅಲ್ವೋ? ಆ ನಾಟಕವನ್ನು ಸಂಯೋಜಿಸಿದವನಿಗೆ ಹೇಗಾಗಬೇಡ? ಎಷ್ಟು ಕಾಲದಿಂದ ಇವರೆಲ್ಲರನ್ನು ಮಂಡೂಕ ತುಲಾಭಾರ ಮಾಡಿದಾಗೆ ಅವ ಬಂದ್ರೆ ಇವ ಬರುವುದಿಲ್ಲ, ಇವ ಬಂದ್ರೆ ಅವ ಬರುವುದಿಲ್ಲ, ಕಷ್ಟಪಟ್ಟು ತಂಡ ಕಟ್ಟಿದ ಅವನಿಗೆ ಎಷ್ಟು ನೋವಾಗಲಿಕ್ಕೆ ಅಲ್ವೋ? ಪಾತ್ರಧಾರಿಗಳಿಗೆ ಆ ಪ್ರಜ್ಞೆ ಬೇಕೋ ಬೇಡವೋ? ಈಗ ಇದು ತಂದು ಕೇವಲ ನನ್ನ ಪಾತ್ರವನ್ನು ವೈಭವೀಕರಿಸಿದ್ರೆ ಸಾಕು ಅಂತ ಇದ್ದಾಗ ಸಂಘಟಕನ ಆಶಯವನ್ನು ಗಮನಿಸಬೇಡುವ? ಸಂಘಟಕನಿಗೆ ನಾಟಕ ಗೆದ್ರೆ ಸಾಕು ಅಂತ ಸಮಗ್ರವಾದ ನೋಟ. ಕೆಲವೊಮ್ಮೆ ಪಾತ್ರ ಮಾಡುವವರಿಗೆ ನನ್ನ ಪಾತ್ರ ಸಣ್ಣದಾದರೂ ದೊಡ್ಡ ಪಾತ್ರಕ್ಕಿಂತ ಹೆಚ್ಚು ಕಾಣುವ ಹಾಗೆ ನಾನು ಅಭಿನಯಿಸಬೇಕು ಅಂತ ಹೇಳುವ ತನಕ ಇರ್ತದೆ. ಆದರೆ ಈಗ ಇಡೀ ನಾಟಕ ನಿನ್ನದೇ ಅಂತ ಇಟ್ಟರು, ಒಬ್ಬ ಪಾತ್ರಧಾರಿ ಇಲ್ಲಿಯವರೆಗೆ ಇಷ್ಟನ್ನು ಮಾಡಿದ ಮೇಲೆ ಈಗ ಯಾಕೋ ಪಾತ್ರದಲ್ಲಿ ನನಗೆ ನೀರಸತೆ ಬಂತು, ಯಾಕೋ ನನ್ನ ಅಭಿನಯದ ಬಗ್ಗೆ ನನಗೆ ಅತೃಪ್ತಿ ಬಂತು, ಸಾಲದು ಅಂತ ಅನ್ನಿಸುವುದಕ್ಕೆ ತೊಡಗಿತ್ತು ನನಗೆ. ಈಗ ಸಂಘಟಕನ ವಿಷಯ ಬಿಡೋಣ, ಪಾತ್ರಧಾರಿಯನ್ನು ಬಿಡೋಣ. ಒಟ್ಟು ರಂಗಭೂಮಿಯ ಕಲ್ಪನೆಯನ್ನು ಬಂದಾಗ ಪರೋಕ್ಷವಾಗಿ ರಂಗಭೂಮಿಗೆ ನಾವೊಂದು ಅಪಚಾರ ಮಾಡಿದ ಹಾಗಲ್ವೇ? ಹಾಗಾದ್ರೆ ರಂಗಭೂಮಿಯನ್ನು ಸಮೀಕರಿಸಿ ನೀನು ಅದೊಂದು ಒತ್ತಾಸೆಯ ಉದಾಹರಣೆ ಕೊಟ್ಟೆ ಅಲ್ವಾ? ಈಗ ನನ್ನಲ್ಲಿ ನೀನು ಪ್ರಶ್ನೆ ಮಾಡುವುದು ಏನು ಚಿಂತೆ ಬಂತು ಅಂತ. ಯಾಕಂದ್ರೆ ಪಾರ್ಥನ ಬಳಿಗೆ ಚಿಂತೆ ಅಂತ ಹೇಳುವಂತ ಪದ ಪ್ರಯೋಗವೇ ಇಲ್ಲ. ಅದು ಕೃಷ್ಣನಿರುತ್ತಾ ಬಂದೀತು. ಚಿಂತೆ ಹೇಳುವಂಥದ್ದು ನುಸುಳುವುದೇ ಇಲ್ಲ. ನಾನು ಚಿಂತಕನಾಗಬೇಕು ಅಂತ ನೀನು ಹೇಳಿದ್ದೆ ಹೊರತು ಚಿಂತಾತುರನಾಗಕೂಡದು ಅಂತ ಪ್ರಜ್ಞೆ ಮೂಡಿಸಿದವನೇ ನೀನು. ಎಷ್ಟೋ ಸಲ ತಾನು ಚಿಂತಕ ಅಂತ ಹೇಳುತ್ತಾ ಚಿಂತೆಯನ್ನೇ ಸಂದೇಶವನ್ನಾಗಿ ಕೊಡುವವರಿಲ್ವೋ? ಲೌಕಿಕದಿಂದ ಅಲೌಕಿಕಕ್ಕೆ ಹೋಗುತ್ತೇನೆ ಅಂತ ಹೋಗಿ ಕೊನೆಯ ಸ್ಥಿತಿ ಆಗುವಾಗ ಮತ್ತೆ ಲೌಕಿಕಕ್ಕೆ ಬಂದವರು ಇದ್ದಾರೆ ಅಲ್ವೋ? ವಿಶ್ವಾಮಿತ್ರರು ಬ್ರಹ್ಮ ಋಷಿ ಆಗುವ ಪೂರ್ವದಲ್ಲಿ ಕೌಶಿಕ ಆಗಿದ್ರು. ಎಷ್ಟೋ ವರ್ಷಗಳ ಸಹಸ್ರ ವರ್ಷಗಳ ತಪಸ್ಸು ಮಾಡಿ ಮೇನಕ್ಕೆ ಬಂದಾಗ ಪುನಃ ಲೌಕಿಕಕ್ಕೆ ಬಂದ್ರು ಅಲ್ವೋ? ಹಾಗಿದ್ದಾಗ ಇಲ್ಲಿ ಅರ್ಜುನ ಹೇಗೆ ಪ್ರಪಂಚಕ್ಕೆ ಸಂದೇಶವನ್ನು ಕೊಡ್ತಾನೆ? ಒಬ್ಬ ಚಿಂತಕನಾಗಿ ಕಾಣಿಸಿಕೊಳ್ತಾನೆ. ಕೃಷ್ಣನ ಬಳಿ ಇರುತ್ತಾ? ಸರಿ ಇದೆ. ಯಾವಾಗಲೂ ಕೃಷ್ಣನ ಚಿಂತೆಯನ್ನು ದೂರೀಕರಿಸುವಂತಹ ಕೃಷ್ಣನ ಬಳಿಯಲ್ಲಿದ್ದಂತಹ ಅರ್ಜುನ ಚಿಂತಾರಹಿತನಾಗಿರುವುದೇ ಆತನ ವ್ಯಕ್ತಿತ್ವ ಅಲ್ವೋ? ಅಂತಹ ಚಿಂತಾರಹಿತನಾದ ಅರ್ಜುನನಿಗೆ ಇವತ್ತು ಚಿಂತೆ ಎಂಬ ಒಂದು ಪೊರೆ ಆವರಿಸಿತು ಅಂತಾದಾಗ ಇದು ಆಶ್ಚರ್ಯ ಅಲ್ವಾ? ಯಾಕೆ ಅಂತ ನೀನು ಕೇಳುವುದಿಲ್ಲ, ಹೇಗೆ ಅಂತ ಮತ್ತೆ ಕೇಳ. ಹೌದು. ಯಾವುದರಿಂದ ಅಂತ ನಾನು ಹೇಳಬೇಕು. ಈಗ ನಿನ್ನ ಪ್ರಥಮ ಪ್ರಶ್ನೆ ಏನು ಚಿಂತೆ ಬಂತು? ಹೇಗೆ, ಯಾರಿಂದ, ಎಲ್ಲಿ, ಯಾವಾಗ, ಯಾವ ಉದ್ದೇಶ? ಹೌದು. ಇದರಲ್ಲಿ ಮೊದಲಿನ ಪ್ರಶ್ನೆ ಏನು ಚಿಂತೆ ಅಂತ. ಆಮೇಲೆ ಇಲ್ಲಿರುವುದು ಯಾರು? ಇವತ್ತು ಹೊಯ್ಕೊಯ್ಯಿ ಆದದ್ದು ಯಾರೊಳಗೆ? ನಿನ್ನೊಳಗೆ ಮತ್ತು
ಕರ್ಣನಿಗೆ ನನ್ನ ಪ್ರಬಲ ಶತ್ರು. ಆ, ಆ ದಿವಸವೇ ಈ ದಿನ ನಿರ್ಣಯವಾಗುವ ಹಾಗೆ ವ್ಯವಹರಿಸಿದ ಆ. ಕರ್ಣನ ಜೊತೆಗೆ ಸಂಕಲ್ಪಬದ್ಧರಾಗಿ ರಣಕ್ಷೇತ್ರಕ್ಕೆ ಬಂದವರು ಇಬ್ಬರು ರಥ ಹತ್ತಿದ್ದೆ ಹಾಗೆ. ಅಲ್ವೋ? ಓ, ಸಂಜೆಯ ಒಳಗೆ ಏನು ಅಂತ ತೀರ್ಮಾನ ಆಗಲೇಬೇಕು ಸೂರ್ಯ ಮುಳುಗುವ ಮೊದಲು ನಾನು ಅವನು ನಾನೇ ಅಲ್ವಾ? ಆದರೂ ಅವನ ಮಾತಿಗೂ ವಿರೋಧ ಹೇಳಬಾರ್ದಲ್ಲ, ನಾನು ಅವನು ನಿರ್ಣಯ ಆಗಬೇಕು. ಹಾಗಾಗಿಯೇ ನೀವು ಯುದ್ಧಕ್ಕೆ ತೊಡಗಿದ್ದೆ ಹಾಗೆ ಇತ್ತಲು ಕರ್ಣಾರ್ಜುನರಿಗೆ ಹತ್ತಿತು ಅಂತ ಭೂಮಿ ಬಾಯಿ ಬಿಡುವ ಹಾಗೆ ಅಲ್ವೋ? ಹೌದು. ಅದೆಲ್ಲ ಕವಿಯ ಕಲ್ಪನೆ ಆದರೂ ಕೂಡ ಎಲ್ಲರೂ ಕವಿಗಳಾಗಬೇಕು ಈ ಹೊತ್ತಿನಲ್ಲಿ. ಅಲ್ಲ, ಮೇಲಿರುವ ಕವಿಗಳು ಅಂದರೆ ಗಂಧರ್ವ ಗಾಯಕರು ಚಿತ್ರಸೇನಾದಿಗಳು ಹಾಗೆ ಹೇಳಿ, ಆದರೂ ತೀವ್ರವಾದ ಬಿರುಸಿನ ಯುದ್ಧ ಆದದ್ದು ಹೌದಲ್ಲ? ಹೌದು. ಆ ಪದ ಸತ್ಯವಾಗಬೇಕೋ ಬೇಡವೋ? ನಾವು ಮಾಡಿದ್ದೇವಲ್ಲ. ನೀನು ಈ ಚಿಂತೆಯ ಭಾವದಲ್ಲಿದ್ದರೆ ಅದನ್ನು ಸತ್ಯ ಮಾಡುವುದಾದ್ರೆ ಹೇಗೆ ಹೇಳು? ನಾವಿಂದು ತೊಡಗಿದ್ದು ಸಂಜೆ ಒಳಗೆ ಮುಗಿಸಬೇಕು ಅಂತ ಅಲ್ವೋ? ಎಲ್ಲರ ಕಾತರವೂ ಇದ್ದದ್ದು ಆರಂಭಿಸಬೇಕು ಅಂತಲ್ಲ, ಯಾವಾಗ ಮುಗಿಸುವುದು ಅಂತಲ್ವ? ಏನು ಚಿಂತೆ ಬಂತು ಅಂತ ಪಾರ್ಥನಲ್ಲಿ ಕೇಳ್ತೀನಿ. ಹೌದು, ನಿನ್ನಳು ಈಗ ನಾನು ಹೇಳಬೇಕು. ಅದೇ ಹೇಳುವುದಕ್ಕಿಂತ ಮೊದಲು ನಿಂತವನು ಯಾರು? ಮುಂದೆ ನಿಂತವನು ಕರ್ಣ. ನಿನ್ನ ಅರಿ ಅಲ್ಲ, ನಮ್ಮ ಅರಿ ಅಲ್ವೋ? ಅಂದ್ರೆ ಕರ್ಣ ಅಂತ ಹೇಳುವಾಗ ಶ್ರೀಮಾನ ಕರ್ಣ ಅಂತ ಹೇಳಲಿಕ್ಕಿಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಶ್ರೀ ಅಂತಲೂ ಯಾವ ಉಪಮೆಯನ್ನು ಕೊಡಬಾರದ ಧೂರ್ತ ಅಂತ ನಿನ್ನ ಅಲ್ವೋ? ಯಾವ ಉಪಮೆಗೂ ಅರ್ಹವಾಗದ ವ್ಯಕ್ತಿ ಈ ಧೂರ್ತ. ಆದ್ದರಿಂದಲೇ ನೀನು ಹೇಳಿದ್ದು ಮುಂದೆ ಧೂರ್ತನೆಂಬ ಕರ್ಣ. ಹೌದು ಅಲ್ವಾ? ಹಾಗಿದ್ದಾಗ ಅವನ ಧೂರ್ತತ್ವಕ್ಕೆ ಬೇರೆ ಸಾಕ್ಷಿಗಳು ಬೇಕಾ ನಿನಗೆ? ಹೇಳು. ಈಗ ಒಬ್ಬ ವ್ಯಕ್ತಿ ಬದುಕಿನ ಪೂರ್ತಿ ದುರ್ಜನ ಭಾವವನ್ನೇ ಹೊಂದಿದ ಅಂತ ಇಟ್ಟುಕೊಳ್ಳೋಣ. ಬದುಕಿನ ಒಂದು ಘಳಿಗೆಯಲ್ಲಿ ಆತ ಸಜ್ಜನನಾದ ಅಂತ ಇಟ್ಟುಕೊಳ್ಳೋಣ. ಬದಲಾಗಲಿಕ್ಕೆ ದೊಡ್ಡ ವರ್ಷ ಬೇಡ, ಒಂದು ಕ್ಷಣ ಸಾಕು ಅಲ್ವೋ? ಹಾಗೆ ಹಾಳಾಗಲಿಕ್ಕೂ ಒಂದು ಕ್ಷಣ ಸಾಕು. ಒಂದು ಕ್ಷಣ ಅಲ್ಲ, ಆ ಒಂದು ಕ್ಷಣ ಸಜ್ಜನನಾದ ಅಲ್ಲ, ಅದು ಅವನ ಭಾವ ಅಲ್ವಲ್ಲ? ಯಾವುದೋ ಒಂದು ಪರಿಸ್ಥಿತಿಯ ಒತ್ತಡಕ್ಕೋ ಸನ್ನಿವೇಶಕ್ಕೆ ಒಳಗಾಗಿ ಆತ ಒಂದು ಮುಹೂರ್ತ ಕಾಲ ಸಜ್ಜನನಾಗಿ ಹೋದ. ಹಾಗೆಂತ ಆತನಿಗೆ ಸಮ್ಮಾನವನ್ನು ಮಾಡುವಾಗಲೋ ಪುರಸ್ಕರಿಸುವಾಗಲೋ ಈತ ಸಜ್ಜನಿಕೆಯ ಸಾಕಾರ ಮೂರ್ತಿ ಅಂತ ಹೇಳುವ ಹಾಗಿಲ್ಲ. ಈಗ ಒಂದು ಹಾಗೆ ನೀನು ಹೇಳುವುದು ತಪ್ಪೇನೂ ಆಗುವುದಿಲ್ಲ. ಎಷ್ಟೋ ಕೆಡುಕಿನ ಕೆಲಸಗಳನ್ನೇ ಮಾಡಿದವನು ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಸನ್ಮಾನ ಮಾಡಿದರೆ ಅದು ಧನಾತ್ಮಕವಾದ ಪುಷ್ಟೀಕೃತವಾದಂತಹ ಪೋಷಣೆ ಅಂತಾಗುತ್ತದೆ. ನೀನೇ ಆಡಿದ್ದಿ, ವ್ಯಕ್ತಿಯಾದವನಿಗೆ ಎರಡೂ ಘಾತಗಳು ಸಿಗುತ್ತಾ ಹೋಗುತ್ತವೆ. ಧನಾತ್ಮಕವಾದ ಘಾತ, ಋಣಾತ್ಮಕವಾದ ಘಾತ. ಹಾಗೆಂದು ಧನಾತ್ಮಕವಾದ ಘಾತದಲ್ಲೂ ಋಣಾತ್ಮಕವಾದ ಘಾತದಲ್ಲೂ ವೈಶಿಷ್ಟ್ಯ ಉಂಟು. ಒಂದು ಆಗ ಅಲ್ಲಿ ಆ ಕ್ಷಣದಲ್ಲಿ ಮಾಡಿದ ಒಳ್ಳೆಯ ಕೆಲಸಕ್ಕೆ ಒಂದು ಘಾತ ಮೆಚ್ಚಿದೆ. ಹೌದು. ಆಗ ಅಲ್ಲಿ ಆ ಕ್ಷಣ ಮಾಡಿದ ಕೆಟ್ಟ ಕೆಲಸಕ್ಕೆ ಇದು ತಪ್ಪು. ಹೀಗೆ ಘಾತ ಕೊಡುವುದು ಒಂದು ಕ್ರಮ ಅಂತ ನೀನು ಆಡಿದ್ದಿ. ಇನ್ನೂ ಒಂದು ಆಡಿದ್ದಿ ಏನು? ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ಅದಕ್ಕೆ ಮಾತ್ರ ಘಾತ ಕೊಡುವುದಲ್ಲ. ನನ್ನ ಮಗ ಬಾರಿ ಒಳ್ಳೆಯವ, 10 ವರ್ಷದ ಮಗ ಆಗಿರುವಾಗಲೇ ಒಳ್ಳೆಯ ಕೆಲಸ ಮಾಡಿದ್ದಾನೆ, 11ನೇ ವರ್ಷದಲ್ಲಿ ಇಂಥದ್ದು ಮಾಡಿದ್ದಾನೆ, 12ನೇ ವರ್ಷದಲ್ಲಿ ಇಂಥದ್ದು ಮಾಡಿದ್ದಾನೆ, 13ನೇ ವರ್ಷಕ್ಕಿರುವಾಗ 20 ಒಳ್ಳೆಯ ಕೆಲಸ ಮಾಡಿದ್ದಾನೆ, ಆದ್ದರಿಂದ ನನ್ನ ಮಗ ಒಳ್ಳೆಯವ ಅಂತ ಹಳೆತ್ತೆಲ್ಲ ಸೇರಿಸಿ ಹೇಳುವುದು. ಬೈಯುವಾಗಲೂ ಹಾಗೆ. ಆಗ ಅಲ್ಲಿ ಆ ಕ್ಷಣಕ್ಕೆ ಬೈಯುವುದಿಲ್ಲ. 10 ವರ್ಷದ ಹಿಂದೆ ಇರುವಾಗ ಮಾವಿನ ಮರ ಬೀಳಿಸಿದೆ, 20 ವರ್ಷದವನಾದಾಗ ನೀನು ನಮ್ಮ ಮನೆಯ ಮೇಲಿರುವಂತಹ ಮಹಡಿಯನ್ನು ಬೀಳಿಸಿದೆ, 21ನೇ ವರ್ಷದಲ್ಲಿ ಯಾರದ್ದೋ ಕಾಲಿಗೆ ಅಡ್ಡ ನಿಂತು ಕೆಳಗೆ ಬೀಳಿಸಿದೆ, ನೀನು ಹಾಳು ಮಾಡುವುದಕ್ಕಾಗಿ ಹುಟ್ಟಿದವನು ಕೆಟ್ಟವ, ಅಯೋಗ್ಯ ಅಂತ ಹೇಳಿ ಹಳತ್ತನ್ನೆಲ್ಲ ಸೇರಿಸಿ ಬೈಯುವುದು. ಈಗ ನೀನು ಹೊಗಳಿದ್ದು ಆ ಎದುರಿನ ಸಾಧನೆಗೆ ಸಂಬಂಧಪಟ್ಟು ಅಂತ ಹೇಳುವುದು ಕರ್ಣನೆಂಬ ಧೂರ್ತನನ್ನು ಒಪ್ಪಿಯಲ್ವ? ಮುಂದೆ ಕರ್ಣನೆಂಬ ಧೂರ್ತ ಇದ್ದುಕೊಂಡು ನಾನು ಸಜ್ಜನಿಕೆಯನ್ನು ಉಲ್ಲೇಖ ಮಾಡಿದ್ದೆ, ಹೌದಾ? ಆ ಸಜ್ಜನಿಕೆ ಶಾಶ್ವತ ಅಲ್ಲ. ಅದು ಸಜ್ಜನಿಕೆ ಅಂತ ಹೇಳುವುದು ಅದು ವ್ಯಕ್ತಿತ್ವವಾಗಿ ರೂಢಿಗತವಾದಾಗ ಅದಕ್ಕೆ ಬೆಲೆ ಮತ್ತು ಮರ್ಯಾದೆ ಇರುವಂಥದ್ದು. ಇವನ ಧೂರ್ತತೆಗೆ ಬೇರೆ ಸಾಕ್ಷಿ ಬೇಕಾ ನಿನಗೆ? ಅಕ್ಷಯಾಂಬರ ಪ್ರಕರಣ ಒಂದು ಸಾಕಾಗುವುದಿಲ್ವಾ? ಅವನ ಧೂರ್ತ ಅದು ಬಿಡು. ನಿನ್ನೆ ಮೊನ್ನೆಯಾಗಿ ಧರ್ಮರಾಜನನ್ನು ಕಟ್ಟಿ ನೋಯಿಸಿದಂತ, ಆತನ ಕಣ್ಣಲ್ಲಿ ಕಣ್ಣೀರು ತರಿಸಿದಂತ ಈ ಕರ್ಣ ಅವನ ಹೋಗಿ ಈ ಸಜ್ಜನನ ಮೇಲೆ ಅಲ್ವೋ? ಇಷ್ಟೆಲ್ಲ ಕರ್ಣನ. ಹಾಗಾಗಿ ಕರ್ಣ ಧೂರ್ತನಿದ್ದಾನೆ ಅಂತ ನಿನ್ನ ಪುಷ್ಟಿ. ಪ್ರತ್ಯೇಕ ಬೇಕಾಗಿಲ್ಲ ಅವನ ಧೂರ್ತತೆಗೆ. ಇಂಥ ಧೂರ್ತನ ಮುಂದೆ ಹಣಾಹಣಿಯಾಗಿ ಇಂದು ಸಂಜೆಯ ಒಳಗೆ ವಧಿಸ್ತೇನೆ ಅಂತ ಪ್ರತಿಜ್ಞಾಬದ್ಧನಾಗಿ ಹೊರಟಂತ ನೀನು ಧನುಸ್ಸನ್ನು ಕೆಳಗೆ ಊರಿ ಚಿಂತಾಕ್ರಾಂತನಾಗಿ ನೆಲನೋಟಕನಾಗಿದ್ದಿ.
ಇಂತಹ ಸ್ಥಿತಿ ಒಮ್ಮೆ ಬಂದಿತ್ತು ಯುದ್ಧಾರಂಭದಲ್ಲಿ, ಅದೌದು, ಗಮನಿಸಿದ್ದೇನೆ ನಾನು. ಉಭಯ ಮೋಹರಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು ಶ್ರೀಹರಿಯೇ. ಹೌದು, ನಾನು ಯಾರಿಗೆ ಹೊಡಿಬೇಕಾಗಿದೆ, ಯಾರನ್ನು ವಧಿಸಬೇಕಾಗಿದೆ ಅಂತ ನೋಡಿಬಿಡ್ತೇನೆ ಅಲ್ವೋ? ಕ್ಲೈಪ್ಯ ಬಂದದ್ದು ಅಲ್ವೋ? ಮಾನಸಿಕವಾದಂತ ಸ್ಥಿತಿ ಬಂದಾಗ ಗೀತ ರಸಾಯನವನ್ನು ಉಣಿಸಿದವನು ನಾನು. ನೀನು ಕಾಮಧೇನು, ಹೌದಲ್ಲ? ಕೆಚ್ಚಲಿಗೆ ಬಾಯಿಟ್ಟು ಮೀಂಟಿದಂತಹ ಮಹಾಕರುಣ ಅಲ್ವೋ? ಅಂತ ದೊಡ್ಡ ಪಾತ್ರೆ ಗೀತ ರಸಾಯನವನ್ನು ಆಪೋಷಿಸಿದಂತಹ, ಅದನ್ನು ಕಿಲುಬು ಹಿಡಿದ ಪಾತ್ರ ಅಲ್ವಲ್ಲ, ಒಳ್ಳೆ ಪಾತ್ರೆಗೆ ಸುರಿದ್ದೇನೆ. ಹಾಗಿದ್ದಾಗ ಪಾರ್ಥನಲ್ಲಿ ಕ್ಲೈಪ್ಯತೆ ಬರಬಾರದು, ಯಾವುದೇ ಮಾನಸಿಕವಾದಂತಹ ಸ್ಥಿತ್ಯಂತರ ಅಲುಗಾಟಕ್ಕೆ ಕುಲುಗಾಟಕ್ಕೆ ಒಳಗಾಗಬಾರದು ಎಂಬ ಸದುದ್ದೇಶದಿಂದ ಗೀತಾಪೀಯೂಷವನ್ನು ಉಣಿಸಿದವನು ನಾನು. ಯುದ್ಧ ಆರಂಭವಾಗಿ 17ನೇ ದಿವಸ ಇಂದು ಪುನಃ ನಿನ್ನಲ್ಲಿ ಮ್ಲಾನತೆ ಬಂತು, ಕ್ಲೈಪ್ಯತೆ ಬಂತು. 17ನೇ ದಿವಸದವರೆಗೆ ಬರಲಿಲ್ಲಲ್ಲ, 17ನೇ ದಿವಸ ಮಧ್ಯಾಹ್ನದವರೆಗೂ ಬರಲಿಲ್ಲಲ್ಲ. ಈಗ ಮಧ್ಯಾಹ್ನ ಅಪರಾಹ್ನವಾಗುವುದಕ್ಕೆ ಸನ್ನಹವಾದ ಸಂಧಿಕಾಲ ಮಾತ್ರ ಬಂದದ್ದು. ಹಾಗಾದ್ರೆ ಅದಕ್ಕೊಂದು ಕಾರಣ ಇದ್ದೀತು, ಸಮಯ ಬಂದಾಗ ಹೇಳು. ಆದರೆ ಹೀಗೆ ಹೇಳುವ ಈಗ ನಿನ್ನ ಒಟ್ಟು ಸ್ಥಿತಿಯನ್ನು ನೋಡುವಾಗ ಬೇಡ, ವಿರೋಧಿ ಪಾಳೆಯವನ್ನು ಒಮ್ಮೆ ಗಮನಿಸು. ಯಾರಲ್ಲಿ ಕೂಡ ಮ್ಲಾನತೆ ಕಾಣುವುದಿಲ್ಲ. ಎಲ್ಲರ ಕಣ್ಣುಗಳು ಕೂಡ ಇವತ್ತು ಬೆಂಕಿ ಉಂಡೆಯನ್ನು ಉಗುಳುತ್ತಾ ಇದೆ. ಎಲ್ಲರ ಕೈಯಲ್ಲಿ ಕೂಡ ಆಯುಧಗಳಿದೆ. ಬೇಡ, ನಮ್ಮ ಕಡೆಯ ಯೋಧರನ್ನು ಗಮನಿಸಿತು, ಅದೇ ಸ್ಥಿತಿಯಲ್ಲಿದ್ದಾರೆ. ನಿನ್ನ ಆಜ್ಞೆಗಾಗಿ ಹೊಡೀರಿ ಬಡೀರಿ ಅಂತ ಹೇಳಿದ್ರೆ ಸಾಕು, ಎಲ್ಲರೂ ಮುನ್ನುಗ್ಗುವುದೇ. ಈಗ ಇಂತಹ ಹೊತ್ತಿನಲ್ಲಿ ನನ್ನಂತವನು ಯುದ್ಧ ಬೇಡ 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 ಅಂತ ಕಾದಿದ್ದೆ. ಇವತ್ತು ಯುದ್ಧೋತ್ಸಾಹ ಇವತ್ತು ನೋಡಿದ್ಯಾ? ಒಂದು ಸಮಯದಲ್ಲಿ ಯುದ್ಧವೇ ಬೇಡ ಅಂತ ನಾನು ನಿಂತವನು ಅಲ್ವೋ? ಕೌರವ ಬಂದಾಗ ಅಲ್ಲಿಗೆ ಆ ಪ್ರಕರಣ ಮುಗಿಯಿತು. ಭೀಷ್ಮಾಚಾರ್ಯರ ಜೊತೆಯಲ್ಲಿ ಯುದ್ಧವಾಡಿದಾಗ ಚಕ್ರ ಹಿಡಿದದ್ದು ಹೌದು, ಯುದ್ಧ ಮಾಡುವುದಿಲ್ಲ, ಅದು ಸನ್ನಿವೇಶ ನನ್ನನ್ನು ಹಿಡಿಸಿತ್ತು. ಸೆರಗಿಗೆ ಕೈ ಹಾಕಿ ಹೌದು, ಮುಂದೆ ಹೋಗಬೇಡ ಮಾಡಬೇಡ ಅಂತ ಹೇಳಿ ಕಾಲು ಹಿಡಿದವ ಅಲ್ವೋ? ಹಾಗಿದ್ದಾಗ ಅಂತಹ ನನಗೆ ಯುದ್ಧವೇ ಬೇಡ, ಶಾಂತಿಯೇ ಬೇಕು ಅಂತ ಮನಸ್ಸಿನಲ್ಲಿ ಅಲ್ವಾ? ಅದನ್ನೆಲ್ಲ ಘೋಷಿಸಿದ ನನಗೆ ಈಗ ನಿಮ್ಮ ಯುದ್ಧವನ್ನು ಕಂಡುವಾಗ ಒಮ್ಮೆ ಹಾರಿ ಅವನಿಗೆ ಬಾರಿಸುವ ಅಂತ ಕಾಣ್ತದೆ. ರಣದಳು ನಿನ್ನಂತವನಿಗಾದರೂ ಏರಿಬಹುದು. ಹೌದು. ಹಾಗಿದ್ದಾಗ ಭಾವ, ಇಂತೆಲ್ಲ ಒಟ್ಟು ಸ್ಥಿತಿ ಇರುವಾಗ ಇದು ಏನು ಅವಸ್ಥೆ ನಿನ್ನದು? ಯಾಕೆ ಚಿಂತೆ? ನನ್ನ ಒಳಗಿನ ಈ ದುಃಖಕ್ಕೆ ಕಾರಣ ಹೇಳಬೇಕಾ? ದೇವ ದೇವಲಾಲಿ ಮುದಿಗ ಬಿಡದು ಯೋಜನ ದಿವಾಯ ಜೀವದಾತೆಯವಿಯೋ ಪತ್ತು ಬಿಲ್ಲಂತರಗಿ ವರುದವನು ಮತ ಧೀವನ ಮಜತ್ಯಂಡ ತನದಿ ದೋಷ ಭಾವದಿ ಕೇಳುವಿರಿ ದೋಷ ಭಾವದಿ ಕಿವದಮೆಯ ಬಿಟ್ಟು ಪತ್ತು ಬಿಲ್ಲಂತರಗಿ ವರುದವನು ಮತ ಧೀವರಾಪನದ ದೋಷ ಭಾವದಿ ಹೊಗಳುವಿರಿ ದೇವಲಾಲಿ
ಲಾಲಿಪುದೀಗ ಬಿಡದೊಂದು ಯೋಜನೆಯ ವಿರೋಧಿಯ ರಥವ ಆ ವಿರೋಧಿಯ ರಥವ ಆ ವಿರೋಧಿಯ ರಥವ ದೇವಾ ಲಾಲಿಪುದೀಗ ಸ್ವಸ್ವರೂಪ ಬೇಕು ವ್ಯಕ್ತಿಗೆ. ಹ, ಹ, ಗೀತೆಯನ್ನು ನೀನು ಬೋಧಿಸುವಾಗಲೂ ಹ. ಪಾತ್ರೆ ಶುದ್ಧಿ ಮಾಡದ ಹೊರತು ಹಾಲನ್ನು ಎರೆಯ ಕೂಡದು. ಹಾಳಾಗುತ್ತದೆ ಅದು. ಕೊಳಲನ್ನು ನುಡಿಸುವ ಕಾಲದಲ್ಲಿ ಕೊಳಲಿನಲ್ಲಿ ನನ್ನ ಉಸಿರನ್ನು ಉರುವುವ ಕಾಲದಲ್ಲಿ ತಡೆಯಾಗುವ ಕಸ ಇತ್ಯಾದಿಗಳನ್ನು ತೆಗೆಯದೆ ಕೊಳಲನ್ನು ಊದಕೂಡದು. ಪರೀಕ್ಷಿಸಿಯೇ ಓದಬೇಕು. ಮೊದಲು ಅದನ್ನು ಸಿದ್ಧಗೊಳಿಸಬೇಕು. ಆಗ ಅದು ಸಿದ್ಧ ತಾನಾಗುತ್ತದೆ. ಹ, ಪಾತ್ರ ತೊಳೆಯದೆ ಹಾಲು ಹಾಕಿದ್ರೆ ಹಾಳಾಗುತ್ತದೆ. ಹ, ಮೊದಲು ನಿನ್ನ ಒಳಗೆ ಶುದ್ಧ ಆಗಬೇಕು, ಸ್ವಸ್ವರೂಪ ಜ್ಞಾನ ನಿನಗೆ ಬರಬೇಕು. ಆ ಬಳಿಕ ನಿನಗೆ ಬೋಧನೆಗಳ ಹಿಂಡನ್ನು ಸಂಗಾತಿಗಳಾಗಿ ಒದಗಿಸುತ್ತೇನೆ ಅಂತ ನೀನು ಭರವಸೆ ಕೊಟ್ಟೆ. ಹ, ಮೊದಲು ನನ್ನನ್ನು ನೀನು ಶುದ್ಧೀಕರಿಸಿದೆ. ಜ್ಞಾನಯೋಗ ಕರ್ಮಯೋಗ ಇತ್ಯಾದಿಗಳ ಮೂಲಕವಾಗಿ ಹಂತ ಹಂತವಾಗಿ ಸಾಧಿಸಿ ಕೊನೆಗೆ ಮೋಹ ನಷ್ಟವಾಯಿತು ಹರಿಯೇ, ಮುಂದೇನು ಆಜ್ಞೆ ಅಂತ ಕೇಳುವ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ದೇವರೇ, ಈ ಕಾಲದಲ್ಲಿ ನನಗೆ ಸ್ವಸ್ವರೂಪ ಜ್ಞಾನ ಉಂಟು. ನನ್ನ ರಥದ ಮುಂಭಾಗದಲ್ಲಿ ಕುಳಿತವನು ನನ್ನ ಪತ್ನಿ ಎನಿಸಿಕೊಂಡ ಸುಭದ್ರ ಎನ್ನುವವಳಿಗೆ ಅಗ್ರಭವನಾದ ಕೃಷ್ಣ ಅಲ್ಲ. ದೇವಕಿ ವಸುದೇವರ ಕಂದಮ್ಮನಾದ ಕೃಷ್ಣ ಅಲ್ಲ. ಬಲರಾಮನ ತಮ್ಮನಾದ ಕೃಷ್ಣ ಅಲ್ಲ. ಹೌದು, ಆದರೆ ಅದನ್ನೆಲ್ಲ ದಾಟಿ ನಿಂತ ದೇವಕೃಷ್ಣ ಎನ್ನುವ ಸ್ವಸ್ವರೂಪ ಜ್ಞಾನ ನನಗುಂಟು. ನೀನು ಲಾಲಿಸಬೇಕು ನನ್ನ ಮಾತನ್ನು. 5 ವರ್ಷದ ಮಗುವನ್ನು ಲಾಲಿಸುವುದು ಕ್ರಮ, 10ನೇ ವರ್ಷಕ್ಕೆ ತಾಡನ ಬೇಕು, 15ನೇ ವರ್ಷದ ನಂತರ ಸ್ನೇಹಿತನಾಗಿ ಕಾಣಬೇಕು ಅಂತ ಪಾಠ. ಸಾಮಾಜಿಕ ಜೀವನದ ರಂಗದಲ್ಲಿ ಕೌಟುಂಬಿಕವಾಗಿ ಒಪ್ಪಿಸಲ್ಪಡುವ ಪಾಠ ಅದು. ಈ ಕಾಲದಲ್ಲಿ ದೇವನಾಗಿ ನೀನು ಲಾಲಿಸಬೇಕು. ನಿನಗೆ ನಾನು ಬಾಣಪ್ರಯೋಗ ಮಾಡಿ ಅವನ ರಥವನ್ನು ಹಾರಿಸುವಾಗ ಆ ವಿರೋಧಿ, ನೀನು ಧೂರ್ತ ಕರ್ಣ ಅಂತ ಹೇಳಿದ್ರು ನಾನು ಅದನ್ನು ಮರೆತಿದ್ದೇನೆ ಅಂತ ಅರ್ಥ ಅಲ್ಲ ದೇವರೇ. ಆ ವಿರೋಧಿ ನೀವೇ ನೋಡುವ ಅಂದದಿ. ನೀವು ನಿರೀಕ್ಷೆ ಮಾಡಿದ್ದು ಸ್ವಲ್ಪ ಮುಂದೆ ಓದಿತು ಅಂತ ನೀವೇ ನೋಡುವ ಹಾಗೆ ಎಲ್ಲ ಇದು ಎಲ್ಲಿಗೆ ಹಾರಿತಪ್ಪ. ಜಂಜಾವಾತಕ್ಕೆ ಸಿಕ್ಕಿದ ಹಿಮಾಲಯದ ಶೃಂಗದ ಮಂಜಿನ ಕಣವು ದಾಟಿ ಬಂದು ಪ್ರಸ್ಥಭೂಮಿಗೆ ಬಿದ್ದ ಹಾಗೆ ಅಷ್ಟು ವೇಗದಿಂದ ತರಗಲೆಯ ಹಾಗೆ ಹಾರಿ ಹೋಯ್ತಲ್ಲ ಇದು. ನೀವೇ ನೋಡಿ ಅಚ್ಚರಿ ಪಡುವ ಹಾಗೆ ವಿರೋಧಿಯ ರಥವನ್ನು ಸಮಂತ ಪಂಚಕಕ್ಕೆ ಮುಟ್ಟುವವರೆಗೂ ಹಾರಿಸಿದ್ದೇನೆ. ವಿಸ್ಮಯ ಅಲ್ವಾ? ಆದರೆ ನೀವು ನನ್ನ ವಿರೋಧಿಯಾದಂಥ ಧೀವರನ ಮಗ ರಾಧೇಯನನ್ನು ಉತ್ಕಂಠಿತರಾಗಿ ಭಾವಾವೇಶಪೂರ್ಣರಾಗಿ ವಿಶೇಷವಾದಂಥ ನನ್ನಂತವನಿಗೆ ಶಬ್ದದ ಭಂಡಾರದಲ್ಲಿ ಸಿಕ್ಕದ ಶಬ್ದಗಳನ್ನು ಆಯ್ದು ಉತ್ಪ್ರೇಕ್ಷಿತವಾದ ವೈಭವೀಕೃತವಾದ ಶ್ರೀಮಂತ ಪದಗಳಿಂದ ಹೊಗಳಿಕೆಯನ್ನು ಕೊಡುವಾಗ ನಾನು ವ್ಯಾಕುಲ ಚಿತ್ತನಾಗದೆ ಕ್ಲೈಬ್ಯ ಪೀಡಿತನಾಗದೆ ಇರುವುದಕ್ಕೆ ಹೇಗೆ ಸಾಧ್ಯ? ನಾನು ಚಿಂತೆಯಲ್ಲಿ ಇರುವುದರಿಂದ ನೀನು ಮಾತಾಡಿಸಬಹುದಾಗುತ್ತದೆ. ನೀನು ಹೇಳಿದ್ದಿ ಚಿಂತಕನನ್ನು ಮಾತಾಡಿಸಕೂಡದು. ಧ್ಯಾನಸ್ಥ ಭಂಗಿಯಲ್ಲಿದ್ದವನನ್ನು ಮಾತಾಡಿಸಿದ್ರೆ ದೋಷ ತಟ್ಟಿಕೊಳ್ಳುತ್ತದೆ. ಚಿಂತೆಯಲ್ಲಿ ಇರುವವರನ್ನು ಮಾತಾಡಿಸದೆ ಹೋದರೆ ದೋಷ ಬರ್ತದೆ. ಏನಪ್ಪ ನಿನ್ನ ಸಮಸ್ಯೆ? ನಾವಿಬ್ಬರು ಕೂಡಿ ಪರಿಹರಿಸುವ. ಸಂತೋಷವನ್ನು ದುಃಖವನ್ನು ಹಂಚಿಕೊಂಡರೆ ಸಂತೋಷ ಇಮ್ಮಡಿಯಾಗುತ್ತದೆ, ದುಃಖದ ಭಾರ ಅರ್ಧ ಕಡಿಮೆ ಆಗುತ್ತದೆ. ಸಮಸ್ಯೆಗೆ ಬೋಧಿಸಿದ ಜೀವಗುರು ದೇವಗುರು ಸದ್ಗುರು ನಿನ್ನನ್ನು ಬಿಟ್ಟರೆ ಗುರುಪೀಠಕ್ಕೆ ಅರ್ಹ ಪ್ರಶಸ್ತ ವ್ಯಕ್ತಿ ಮತ್ತೊಬ್ಬ ಇದ್ದಾನ ದೇವರೇ. ಅಖಂಡವಾದಂತಹ ವಿಶ್ವಾತ್ಮಕವಾದಂತಹ ಈ ನೆಲೆಗಟ್ಟಿನಲ್ಲಿ ಅಲ್ಲಿ ನೆರೆದಿರಬಹುದಾದಂಥ ನವಗ್ರಹಗಳಲ್ಲಿ ಸೂರ್ಯನು ಹೇಗೆ ಅಧಿಷ್ಠಾತ್ರ ಗ್ರಹವೋ ಹಾಗೆ ವರ್ತಮಾನದಲ್ಲಿ ನೆರೆದಿರತಕ್ಕಂಥ ವಿಪುಲ ಸಾಂದ್ರವಾದಂಥ ಪ್ರಾಪಂಚಿಕರ ಸಾಲಿನಲ್ಲಿ ಜಗದ್ಗುರು ಎನಿಸಿಕೊಂಡ ಶ್ರೀಕೃಷ್ಣನೇ ಅಗ್ರಪೀಠಕ್ಕೆ ಅರ್ಹ. ಆಚಾರ್ಯರು ಮಲಗಿದ್ದಾರೆ ಶರತಲ್ಪದಲ್ಲಿ, ದುಃಖಿತನಾಗಿ ಹೇಳ್ತೇನೆ. ಅವರ ಉವಾಚ ಅದು, ಅವರ ಉವಾಚ. ನಿನ್ನನ್ನೇ ಏರಿಸಬೇಕು ಪೀಠಕ್ಕೆ. ಅಂತಗ ನೀನು ಉತ್ಕಂಠಿತನಾಗಿ ನನ್ನನ್ನು ಹೊಗಳುವುದಕ್ಕೆ ಬಿಟ್ಟು ಅವನನ್ನು ಹೊಗಳತಿಯಲ್ಲ ದೇವರೇ. ಇದು ಎಷ್ಟರ ಮಟ್ಟಿಗೆ ಸಾಧು ಸಾಧನೆಯನ್ನು ಪರಿಗಣನೆ ಮಾಡಿ ಮಾನದಂಡದ ಮೂಲಕ ಅಳೆಯುವಾಗ ಈಗೊಂದು ಆಭಾಸಕವಾದಂತಹ ವಿಚಿತ್ರವಾದ ವಿಲಕ್ಷಣವಾದ ಕ್ರಮ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲಿ ಉಂಟೇ ದೇವರೇ. ಇದು ನನ್ನ ದುಃಖಕ್ಕೆ ಕಾರಣ. ಅವನನ್ನು ಹೊಗಳಿದ್ರೆ ನನ್ನನ್ನು ತೆಗಳಿದ ಫಲ ಅಲ್ವೇ? ಅರ್ಜುನ, ಸ್ವಾಮಿ, ಅವನನ್ನು ಹೊಗಳಿದ್ದೇನೆ, ಆತ ಮಹಾ ಸಾಧಕ ಎಂಬ ನೆಲೆಯಲ್ಲಿ ಹೊಗಳಿದ್ದು ಅಂತ ಭಾವಿಸಿದೆಯಾ? ಮತ್ತೆ ಏನು ಭಾವ ಇದು?